ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಫಲವತ್ತಾದ ರೈತರ ಭೂಮಿಯನ್ನು ಕೆಐಎಡಿಬಿ ಭೂಸ್ವಾಧೀನ ಕೈಬಿಡಬೇಕೆಂದು ಒತ್ತಾಯಿಸಿ ನೂರಾರು ಜನ ರೈತರು ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡಿದ್ದಾರೆ. ಕನ್ನಡಪರ ಸಂಘಟನೆಗಳ ಹೋರಾಟ ಯಶಸ್ವಿಯಾಗಲಿ. ಗೆಲ್ಲುವ ತನಕ ಹೋರಾಟ. ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಸರ್ಕಾರ ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ರೈತ ಮುಖಂಡರಾದ ಭಕ್ತರಳ್ಳಿ ಬೈರೇಗೌಡ ಹಾಗೂ ರೈತ ಮಹಿಳೆಯರಾದ ಅಂಬಿಕಾ, ರುಕ್ಮಣಮ್ಮ ಮಾತನಾಡುತ್ತಾ, ನಾವು ಕೃಷಿ ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡುತ್ತಿದ್ದೇವೆ. ನಾವು ಈ ಭೂಮಿಯಲ್ಲಿ ಟೊಮೆಟೊ, ದ್ರಾಕ್ಷಿ, ಹೂವು ಇನ್ನಿತರ ತರಕಾರಿಗಳು ಬೆಳೆದು ಕೊಡುತ್ತಿದ್ದೇವೆ. ಇದರಿಂದ ನಮ್ಮ ಜೀವನ ನಡೆಸುತ್ತಿದ್ದೇವೆ. ಇದರಿಂದ ನಮ್ಮ ಮಕ್ಕಳ ಭವಿಷ್ಯ ರೂಪಿಸಲು ಸಾಧ್ಯ. ಈ ಭೂಮಿಯನ್ನು ನೀವು ನಮ್ಮಿಂದ ಬಲವಂತವಾಗಿ ಕಿತ್ತುಕೊಂಡರೆ ನಾವು ವಿಷ ಕುಡಿದು ಸಾಯಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ನಾವು ಈ ಭೂಮಿಯನ್ನು ಮಾತ್ರ ಬಿಡುವುದಿಲ್ಲ. ನಮ್ಮ ಪ್ರಾಣ ಬೇಕಾದರೂ ಬಿಡುತ್ತೇವೆ ಎಂದು ತಿಳಿಸಿದರು. 23 ತಿಂಗಳಲ್ಲಿ 3,500 ಎಕರೆನ ಕೈಗಾರಿಕೆಗೋಸ್ಕರವಾಗಿ ನಾವು ತಗೊಳ್ತೀವಿ ಅಂತೇಳಿ ಹೇಳಿದಂಥದ್ದು ಪತ್ರದ ಮುಖಾಂತರ. ತದನಂತರ 2,823 ಎಕರೆ ಜಮೀನನ್ನು 24 ಜೂನ್ 15ನೇ ತಾರೀಕು ಡಿನೋಟಿಫಿಕೇಷನನ್ನು ಮಾಡಿರುವಂಥದ್ದು. ರೈತರ ಅನೇಕ ಹೋರಾಟದ ಫಲದಿಂದ ಸರ್ಕಾರ ಮತ್ತೆ 471 ಎಕರೆಯನ್ನು ಕೈಬಿಟ್ಟಂಥದ್ದು. ಅಂದೇ 73 ಎಕರೆ ಜಮೀನನ್ನು ಮತ್ತೆ ಡಿನೋಟಿಫಿಕೇಷನ್ ಮಾಡಿದ್ದಂಥದ್ದು. ಈಗ ನೋಟಿಫಿಕೇಷನ್ ಮಾಡಿದಂಥದ್ದು 2,390 ಎಕರೆಯನ್ನು ಮಾಡಿದ್ದಾರೆ. ಸರಿಸುಮಾರು 825 ಜನ ರೈತರು ನಾವು ಕೊಡೋದಿಲ್ಲ ಅಂತೇಳಿ ಅಪ್ಲಿಕೇಶನ್ ಹಾಕಿದ್ದೇವೆ. ಅದು ಮೂಲತಃವಾಗಿ ಕೃಷಿ ಭೂಮಿ, ಅದರಲ್ಲಿ ನೀರಾವರಿ ಭೂಮಿ, ವಿಶೇಷವಾಗಿ ಫಲವತ್ತಾದಂಥ ಭೂಮಿ. ಎಲ್ಲ ಬೆಳೆಗಳಿಗೆ ಇಡೀ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆ ಭೂಮಿಗೆ ಫಲವತ್ತಾದ ಭೂಮಿ ಅಂತೇಳಿ ಒಂದು ಲಿಖಿತವಾಗಿ ಹೇಳಿಕೆಯನ್ನು ಕೊಟ್ಟಂಥದ್ದು ಪತ್ರಿಕದ ಮುಖಾಂತರ. ಹಿಂದೆ ಇಂಥ ಭೂಮಿಗೆ ಕೈ ಹಾಕಿವರೆ ಇದು ಕೈ ಬಿಡಬೇಕು ಅಂತೇಳಿ ನಮ್ಮಗಳ ಒತ್ತಾಯ. ವಿಶೇಷವಾಗಿ ಈ ಹೋರಾಟ ಇಲ್ಲ ಮಾಡು ಅಥವಾ ಮಡಿ ಅನ್ನೋ ವಿಚಾರಕ್ಕೆ ಇವತ್ತು ಕೂತಿದ್ದೇವೆ. ಇವತ್ತು ರಾಜಕಾರಣಿಗಳು ಯಾವ ರೀತಿ ಅಂದರೆ ರೈತರಿಂದಲೇ ರೈತರನ್ನು ಒಡೆಯುವ ರೀತಿಯಲ್ಲಿ ಕೈ ಹಾಕಿದೆ. ಇವತ್ತು 471 ಎಕರೆ ಯಾವ ಆಧಾರದ ಮೇಲೆ ನೀವು ಕೈ ಬಿಟ್ಟಿದ್ದೀರಿ? ಕೃಷಿ ಭೂಮಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ರೀತಿ ಕೃಷಿ ಭೂಮಿನ ಕೈ ಬಿಟ್ಟಿದ್ದೀರಿ? ಜಂಗಮಕೋಟೆ ಸ್ಕೂಲಿಂದ ಮುಂದೆ ಬರ್ತಾ ಇದ್ದಂಗೆ ಹೊರ ಜಿಲ್ಲೆಗಳ ಹೊರ ರಾಜ್ಯದವ್ರನ್ನ ನೀವು ಕೈ ಬಿಟ್ಟಿದ್ದೀರಿ. ರೈತರವರು ಇದು ಪ್ರಶ್ನೆ ಕೊಡಬೇಕು ಸಂಬಂಧಪಟ್ಟು. ಅಂದರೆ ಉಳ್ಳೋರ್ಗೊಂದ್ಯಾಯ, ಇರೋರ್ಗೊಂದ್ಯಾಯ. ಆ ರೀತಿಯಲ್ಲಿ ರೈತರು ಒಕ್ಕಲೆಬ್ಬಿಸುವ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಜೊತೆಯಲ್ಲಿ ಜಿಲ್ಲಾಡಳಿತ ಚೆಲ್ಲಾಟ ಆಡ್ತಾ ಇದೆ. ಇದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಇವತ್ತು ಮುಗಿಯೋದಿಲ್ಲ. ಭೂಮಿ ಕೈ ಬಿಡುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ. ವಿಶೇಷವಾಗಿ ಎಲ್ಲ ಸಂಘಟನೆಗಳು, ಇದು ದಲಿತ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆ ನೇತೃತ್ವದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಭೂಮಿ ಇವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಇರೋದು ನಮ್ಗೊಂದು ಎಕರೆ 2 ಎಕರೆ ಜಮೀನು ಇಲ್ಲ. ಅವ್ರ ಹತ್ರ ನಾವು ಹೋಗಿಲ್ಲ, ಕೊಡ್ತೀವಿ ಬರ್ರಿ ಅಂದ್ಬಿಟ್ಟು. ಇಲ್ಲ ಅವ್ರು ನಮ್ಮ ಹತ್ರಕ್ಕೆ ಬಂದಿಲ್ಲ. ಇಲ್ಲ ಏನೋ ಫೋನ್ಗಳಾಗ ನೋಟಿಸ್ ಕೊಟ್ಬಿಟ್ಟು ತಗೊಂಡ್ಬಿಡ್ತಾರ. ನಾವು ಕೊಡ್ತೀವಿ ಕೊಡೋ 10 ವರ್ಷ ಅಲ್ಲ, 100 ವರ್ಷ ಆಗಲಿ ನಾವಂತೂ ಭೂಮಿ ಬಿಡೋಲ್ಲ. ಯಾರು ಬರ್ತಾರ ಬರಲಿ. ಇಷ್ಟು ದಿವಸದಿಂದ ಅಲ್ಲ, ಅವ್ರನ್ನ ಇವ್ರು ಕಳಿಸ್ಬಿಟ್ಟು ಹೋಗ್ರಿ ಮನೆಗೆ ಕಳ್ಸಕ್ಕೆ. ಇನ್ನು ಕಳಿಸಿಲ್ಲ, ಯಾರು ಬರ್ತಾರ ನೋಡೋವಾಗಲಿ. ಆ ಡಿ ಸಿ ಕಳಿಸಿದ್ರು ಹೋಗಲ್ಲ ನಾವು, ಯಾರು ಕಳಿಸಿದ್ರು ಹೋಗಲ್ಲ. ಜಾಗ ಕತ್ತಲ್ಲ ಅವ್ರಾಗ ಅವ್ರು ಬಂದು
ನಮ್ಮ ಜಾಗ ಬಿಡ್ತೀರಿ ಅಂತ ಹೇಳೋರ್ಗೆ ನಾವು ಕದ್ಲ ನಮ್ಮ ಭೂಮಿ ನಮ್ಗೆ ಬಿಡಬೇಕು ಎಲ್ಲ ಅದ್ರಾಗ ನಾವು ಬದುಕೋದ್ರೊಳಗೆ ರಾಗಿ ದನಿ ಎಲ್ಲ ಬೆಳಿತೀವಿ ಸೊಪ್ಪು ಟಮಾಟ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೆಳ್ಕೊಂತೀವಿ ಮಾರ್ಬಿಟ್ಟು ನಾವೇನು ತಿನ್ನವ ಮಾಡಿಬಿಟ್ಟು ಕನ್ಸ್ಕೈ ಕೊಟ್ಬಿಟ್ಟು ಶಿಪ್ನ ಕೊಟ್ಬಿಟ್ಟು ಹೊಟ್ಟೋತಾರೆ ನಮ್ಮ ಮನೆಲ್ಲ ನಾವೇನು ಮಾಡಬೇಕು ಯಾರನ್ನ ಕೇಳಬೇಕು ಕೊಡಲ್ಲ ನಾವು ಭೂಮಿ ನಾವು ಬದುಕೋದು ಅದ್ರಾಗ ಕೋಟಿ ಎಲ್ಲ 10 ಕೋಟಿ ಕೊಡ್ತೀನಿ ಅಂತ ಬಿಡೋ 10 ವರ್ಷ ಅಲ್ಲ 100 ವರ್ಷ ಇಲ್ಲೇ ಕಾಯ್ತೀವಿ ಅವ್ರು ಬಂದು ನಮ್ಮ ಜಮೀನು ಬಿಡ್ತೀವಿ ಅನ್ನೋದು ನಾವು ಬಿಡೋದಿಲ್ಲ ನಾವು. ನಿಮ್ಮ ಹೆಸರಮ್ಮ? ಮೇಡಮ್ ನಾವು ಎಲ್ಲಿ ಹೋಗ್ಬೇಕು ಅಂದ್ರೆ ನಾವು ಜಮೀನು ಬಿಟ್ರೆ ಮನೆ ಎಲ್ಲ ನಾವು ಜಮೀನಲ್ಲೇ ಕಟ್ಟಿದೀವಿ, ಜಮೀನು ಅಲ್ಲೇ ಇದೆ. ನಾವು ಪ್ರಾಣ ಕಳ್ಕೊಬೇಕು. ನಾವು ಬದುಕೋಕೆ ಯಾವುದು ನಮಗೆ ಇಲ್ಲ. ನಾವು ಅವತ್ತಿಂದ ಕೃಷಿನೇ ಅವಲಂಬಿಸಿ ಬದುಕಂತ ಜನ ನಾವು ಅದು ಬಿಟ್ಟರೆ ನಮಗೆ ಬೇರೆ ಉದ್ಯೋಗನೂ ಬೇಡ, ಅವ್ರು ಉದ್ಯೋಗ ಕೊಡೋದು ಬೇಡ. ನಾವು ಯಾರು ರೈತರು ನಮ್ಗೆ ಉದ್ಯೋಗ ಇಲ್ಲ, ನಮಗೆ ಕೈಗಾರಿಕೆ ಮಾಡಿಕೊಡಿ, ನಮ್ಮ ಫಲವತ್ತ ಭೂಮಿ ನಾವು ಕೊಡ್ತೀವಿ ಅಂತ ನಾವು ಅವರು ಸರ್ಕಾರದ ಹತ್ರ ನಾವು ಹೋಗಿಲ್ಲ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಡೋಕ್ಕೆ ನಾವು ಸಿದ್ಧವಾಗಿಲ್ಲ. ನಾವು ನಮ್ಮ ತಾತ ಮುತ್ತಾತರ ಕಾಲದಿಂದ ಉಳಿಸ್ಕೊಂಬಂದಂಥ ಆಸ್ತಿ ಅದು. ಅವ್ರ ಅಪ್ಪನ ಮನೆ ಆಸ್ತಿ ಏನೂ ಅಲ್ಲ. ಅವ್ರಿಗೆ ಮಾತ್ರ ಎಷ್ಟು 100 ಎಕರೆ 1000 ಎಕರೆ ಜಮೀನು ಸಂಪಾದಿಸ್ಬೋದು ರಾಜಕೀಯ ವ್ಯಕ್ತಿಗಳು, ಈ ಉಳ್ಳಂಥವರು. ಆದರೆ ಈ ರೈತರು 1 ಎಕರೆ 1/2 ಎಕರೆ ಜಮೀನು ಇಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಮಕ್ಕಳು ಮರಿ ಜಮೀನಿಂದನೇ ಓದಿಸೋದು ಮಕ್ಕಳನ್ನ. ಮತ್ತು ಹೈನುಗಾರಿಕೆ, ಕೃಷಿಯಿಂದ ಹೈನುಗಾರಿಕೆ ಮಾಡ್ತೀವಿ. ಅದು ಹೂವು, ಶುಂಠಿ, ಕಂಬಳಿ ಸೊಪ್ಪು ಎಲ್ಲ ಬೆಳೀತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಜೀವನ ನಮಗೆ. ಅದು ಬಿಟ್ಟರೆ ಬೇರೆ ಜೀವನ ಇಲ್ಲ. ನಾವು ಭೂಮಿ ಮಾತ್ರ ಬಿಡೋಕ್ಕೆ ರೆಡಿ ಇಲ್ಲ, ನಾವು ಬಿಡೋದಿಲ್ಲ. ಎಷ್ಟು ದಿವಸ ಆದರೂ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿನ ಬಿಡೋಲ್ಲ ಅಷ್ಟೇ. ನಮ್ಮ ಹೆಸರು ಅಂಬಿಕಾ.